ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತು ಸರಳವಾಗಿ ಹಾಕುವಂಥ ಹೊಸ ರೀತಿಯ ಬ್ರಷ್ ಕುಚ್ಚು ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕೋಬೋದು, ತುಂಬ ಬೇಗನೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ನೋಡಿ, ಡಾರ್ಕ್ ಬ್ಲೂ ಇದೆ, ಹಾಗೆ ಸ್ವಲ್ಪ ಬ್ಲೂ ಲೈಟ್ ಬ್ಲೂ ಅಲ್ಲಿ ಬಾರ್ಡರ್ ಬಂದಿದೆ, ಹಾಗೆ ಗೋಲ್ಡ್ ಕಲರು ಇದೆ. ಸೊ ಇದಕ್ಕೆ ನಾನು ಮಣಿ ಬಂದು ಈ ರೀತಿ ಫ್ಲವರ್ ಇರುವಂಥ ಬೀಡ್ಸನ್ನ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಡಿದ್ದೀರಿ. ನೀವು ಬೇಕಿದ್ರೆ ಬೇರೆ ಡಿಸೈನ್ ಬೀಡ್ಸ್ನ ತೊಗೋಬೋದು. ರೌಂಡ್ ಶೇಪ್ ಇರುವಂಥ ಬೀಡ್ಸ್ ಕೂಡ ನೀವು ಈ ಡಿಸೈನ್ಗೆ ತೊಗೊಳ್ಬೋದು. ಬಟ್ ಇದಕ್ಕೆ ಫ್ಲವರ್ ಇದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಫ್ಲವರ್ ಇರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆ ಸ್ಯಾರಿಲಿರುವಂಥ ಕಲರ್ ದಾರನ ನಾನು ಎರಡು ರೀತಿಯಲ್ಲಿ ದಾರ ಒಂದು 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ, ಹಾಗೆ ಒಂದು 8 ಎಳೆ ದಾರನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸೊ 6 ಎಳೆ ದಾರ ಬಂದು ನಾನು ಚೈನ್ ಹಾಕೋದಕ್ಕೆ ಸ್ವಲ್ಪ 1-2 ಎಳೆ ಕಡಿಮೆ ಮಾಡಿದ್ದೀನಿ. ಬಟ್ ಡಿಸೈನ್ಗೆ ನಾನು 8 ಎಳೆ ದಾರ ತೊಗೊಂಡಿದ್ದೀನಿ. ತುಂಬ ಬಿಗ್ ಸೈಜಲ್ಲಿ ಏನೂ ಬರಲ್ಲ, ತುಂಬ ಸ್ಮಾಲ್ ಸೈಜಲ್ಲಿ ಬರುತ್ತೆ ಡಿಸೈನು. ತುಂಬ ಬೇಗನೆ ಹಾಕೋಬೋದು, ತುಂಬ ಫಾಸ್ಟಲ್ಲಿ ಹಾಕೋಬೋದು. ಈ ಥರ ಒಂದು ದಿನದಲ್ಲಿ ಒಂದು 5 ಸೀರೆಗೆ ಆರಾಮಾಗಿ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಸೊ ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ಅಥವಾ 8, 10, 11 ಯಾವುದಾದ್ರೂ ನಡೆಯುತ್ತೆ. ಸೊ ನಾನು ಬಂದು 9 ಹಾಗೆ 8 ಕೂಡ ಬಳಸ್ತೀನಿ. ಇವತ್ತು 8 ನಂಬರ್ ಇರುವಂಥ ನೀಡಲ್ನ ತೊಗೊಂಡಿದ್ದೀನಿ. 8ಗೂ ಹಾಗೆ 9 ಇರುವ ನಂಬರ್ಗೂ ಅಂತ ಏನು ವ್ಯತ್ಯಾಸ ಇಲ್ಲ, ಸೇಮ್ ಅದೇ ರೀತಿ ಇರುತ್ತೆ. ಸೊ 14 ಜಾಸ್ತಿ ತೊಗೊತಾರೆ. 14 ಬಂದು ತುದಿ ಬಂದು ತುಂಬ ನೈಸಾಗಿರುತ್ತೆ. ಈ ಥರ ಹಾಕುವಾಗ ಸೊ ಕಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ನಂಬರ್ ನೀಡಲ್ನ ಬಳಸ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟಿಂಗಲ್ಲಿ 2 ಲಾಕನ್ನು ಮಾಡ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ. ಸೊ 2 ಲಾಕ್ ಹಾಕಿದ ಮೇಲೆ ಈಗ ನಾನು ಚೈನ್ಗಳನ್ನ ಮಾಡ್ಕೊತಾ ಇದ್ದೀನಿ. ಸೊ 1, 2, 3, 4 ಚೈನ್ ಹಾಕ್ಕೊಂಡಿದ್ದೀನಿ. ಸೊ 4 ಚೈನ್ ಹಾಕೊಂಡ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಈ 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ನಾವೇನಿಲ್ಲಿ ಬೀಡ್ಸ್ ತೊಗೊಂಡಿದ್ದೀನಲ್ವ, ಬೀಡನ್ನ ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಸೊ ಮಣಿನ ಈ ರೀತಿ ಪೋಣಿಸ್ಕೊಂಡ್ಬಿಟ್ಟು ಇಲ್ಲಿ ನಾನು ಬೀಡ್ ಲಾಕ್ ಮಾಡ್ತಾ ಇದ್ದೀನಿ. ಹಾಗೆ ಡೈರೆಕ್ಟಾಗಿ ಪಲ್ಲುಗೆ ಲಾಕ್ ಹಾಕಿದ್ರು ಕೂಡ ನಡೆಯುತ್ತೆ. ಸೊ ನಾನು ಇಲ್ಲಿ ಬೀಡ್ ಲಾಕನ್ನ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಇದನ್ನು ಸಿಂಗಲ್ ಆಗಿ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ನಾನು ಸ್ಟಾರ್ಟಿಂಗಲ್ಲಿ ಮಾತ್ರ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಈಗ ಬಂದು ನಾನು ಇಲ್ಲಿ 6 ಚೈನ್ಗಳನ್ನ ಮಾಡ್ಕೊತಾ ಇದ್ದೀನಿ. ಸೊ 1, 2, 3, 4, 5, 6 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಸೊ 6 ಚೈನ್ ಹಾಕ್ಕೊಂಡ್ಬಿಟ್ಟು ಇದು ಕೂಡ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಆ ಪಾಯಿಂಟ್ಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತೆ ಈಗ ಸಿಂಗಲ್ ಆಗಿ ಈ ರೀತಿ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನು ಹಾಕಬೇಕಾಗುತ್ತೆ. ಇದೇ ರೀತಿಯಾಗಿ ಫಸ್ಟ್ ಸ್ಟೆಪ್ಪಲ್ಲಿ ಜಸ್ಟ್ ಈ ರೀತಿ ಮಣಿನ ಆ್ಯಡ್ ಮಾಡಿಕೊಂಡು ಲಾಕನ್ನ ಮಾಡಿ ಮತ್ತು ಅದು ಎಲ್ಲೂ ಬರುತ್ತೆ ಅಲ್ಲಿ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಮತ್ತು ಸಿಂಗಲ್ ಆಗಿ ಈ ರೀತಿ ಸಿಂಗಲ್ ಕ್ರೋಶನ ಹಾಕಿಬಿಟ್ಟು ಮತ್ತೆ ಈಗ 1, 2, 3, 4, 5, 6 ಚೈನ್ಗಳನ್ನ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಸ್ವಲ್ಪ ಒಂದು ಪಾಯಿಂಟಷ್ಟು ಒಳಗಡೆ 6 ಚೈನ್ನ ಲಾಕ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಹಾಗೆ ನೆಕ್ಸ್ಟಿನ ಒಂದು ಬೀಡ್ಸ್ ಅನ್ನೋದು ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಇದೇ ರೀತಿ ಸ್ಯಾರಿ ಫುಲ್ಲಾಗಿ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗೋದಷ್ಟೇ. ತುಂಬ ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ, ಅಂತ ಏನು ಟೈಮ್ ತೊಗೊಳ್ಳಲ್ಲ. ಸೊ ಇದೇ ರೀತಿಯಾಗಿ ಫಸ್ಟ್ ಸ್ಟೆಪ್ ಅನ್ನೋದು ಕಂಪ್ಲೀಟಾಗಿ ಮುಗಿಸ್ಬೇಕಾಗುತ್ತೆ. ಈ ರೀತಿಯಾಗಿ ಡಿಸೈನ್ ಅನ್ನೋದು ಕಾಣಿಸುತ್ತೆ. ಸೊ ಫಸ್ಟ್ ಸ್ಟೆಪ್ ಬಂದು ಇದೇ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಬೀಡ್ಸನ್ನು ಹಾಕ್ಕೊಂಡು ಒಂದು ಸ್ಟೆಪ್ ಅನ್ನೋದು ಮುಗಿಸ್ಬೇಕಾಗುತ್ತೆ. ಸೊ ಈಗ ಬಂದು 2ನೇ ಸ್ಟೆಪ್ಪಲ್ಲಿ ಸೇಮ್ ಕಲರ್ ದಾರನೇ ಬಳಸ್ತಾ ಇದ್ದೀನಿ ನಾನು. ಇಲ್ಲಿ ಮೇಲೆ ಹಾಕುವಂಥ ಡಿಸೈನ್ಗೆ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ಫಸ್ಟ್ ಏನು 2 ಲಾಕ್ ಮಾಡಿದ್ದೀವಲ್ವ ಇಲ್ಲಿ ಸ್ಟಾರ್ಟಿಂಗಲ್ಲಿ, ಅದ್ರ ಹೋಲಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಈಗ ನಾನು 1 ಚೈನ್ 2 ಚೈನ್ನ ಮಾಡ್ಕೊಂಡಿದ್ದೀನಿ. ಆ 2 ಚೈನ್ನ ಹಾಕ್ಕೊಂಬಿಟ್ಟು 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇಲ್ಲಿ ನಾವು 4 ಚೈನ್ ಹಾಕಿದ್ದೀವಲ್ವ, ಈ 4 ಚೈನ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈಗ 2ರಲ್ಲಿ
ಒಂದು ಸರಿ ದಾರನ ಪಾಸ್ ಮಾಡಿಕೊಂಡು ಈಗ ಇರುವಂಥ 2 ದಾರಲ್ಲಿ ಒಂದು ದಾರ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶೆ ಅನ್ನೋದು ಬರುತ್ತೆ. ಸೊ ಇಲ್ಲಿ 2 ಚೈನು, ಹಾಗೆ ಇಲ್ಲಿ ಹಾಕಿರುವಂಥ 2 ಚೈನು, ಹಾಗೆ ಇಲ್ಲಿ ಒಂದು ಡಬಲ್ ಕ್ರೋಶೆ. ಸೊ ಇದು ಕೂಡ ನಾನಿಲ್ಲಿ ಕೌಂಟ್ ತೊಗೊಂಡಿದ್ದೀನಿ. ಸೊ ಕೌಂಟ್ ಬಿಟ್ಟು ಡಬಲ್ ಕ್ರೋಶೆನ ಹಾಕ್ಬಿಟ್ಟು ಹೇಳ್ತೀನಿ ಎಷ್ಟು ಹಾಕಿದ್ದೀನಿ ಅಂತ. ಇದು ಬಂದು 2. ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇದೇ 4 ಚೈನಲ್ಲಿ ಹೋಗಿ ದಾರನ ತೊಗೊಂಡು 2ರಲ್ಲಿ ಒಂದು ಸಾರಿ, 2ರಲ್ಲಿ ಒಂದು ಸಾರಿ ಡಬಲ್ ಕ್ರೋಶೆನ ಹಾಕಬೇಕಾಗುತ್ತೆ. ಇಲ್ಲಿ ನಾನು 4 ಚೈನ ಮಾಡ್ಕೊಂಡಿದ್ದೀನಿ ಅಲ್ವಾ. ಸೊ ಇದರಲ್ಲಿ ಬಂದು ನಾನು 5 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಸೊ ಈ ಚೈನ್ನ ಬಿಟ್ಬಿಟ್ಟು ನಾನು ಇಲ್ಲಿ 5 ಟೈಮ್ ಡಬಲ್ ಕ್ರೋಶೆನ ವರ್ಕ್ ಅನ್ನೋದು ಮಾಡ್ಕೊಂಡು, ಸೊ 5 ಟೈಮ್ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಹಾಕ್ಕೊಂಡಿದ್ದೀನಿ. ಸೊ 3 ಚೈನ್ನ ಹಾಕ್ಕೊಂಡ್ಬಿಟ್ಟು ಸೊ 1 ಟೈಮ್ ಮೇಲೆ ನಾನು ದಾರನ ಸುತ್ತಕೊಂಡು ಈ ಕಡೆ ಇರುವಂಥ 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು 2ರಲ್ಲಿ ಒಂದು ಸಾರಿ ಮತ್ತು 2ರಲ್ಲಿ ಒಂದು ಸಾರಿ ಮತ್ತು ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಸೊ 1 ಟೈಮ್ ಮೇಲೆ ದಾರನ ಸುತ್ತಕೊಳ್ಳೋಣ, ಇದೇ 4 ಚೈನ್ ಗ್ಯಾಪಲ್ಲಿ ಹೋಗಿ 2ರಲ್ಲಿ ಒಂದು ಸಾರಿ, 2ರಲ್ಲಿ ಒಂದು ಸಾರಿ ಮತ್ತು ಈಗ ನಾನು ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಸೊ ನಾನು ಈ ಒಂದು 4 ಚೈನ್ ಏನು ಹಾಕಿದ್ದೀವಲ್ವ ಇಲ್ಲಿ, 6 ಚೈನ್ ಏನು ಹಾಕಿದ್ದೀವಲ್ವ ಇಲ್ಲಿ ಮಾತ್ರ ನಾನು 4 ಚೈನ್ ಹಾಕಿದ್ದೀನಿ ಫಸ್ಟ್. ನೆಕ್ಸ್ಟ್ ಇಲ್ಲಿ ಏನು ಸ್ಟಾರ್ಟಿಂಗ್ ಏನಿದೆಯಲ್ಲ ನೆಕ್ಸ್ಟ್ ಇಲ್ಲಿ ಬಂದು 6 ಟೈಮ್ ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ. ಸೊ ಈ 6 ಚೈನ್ ಗ್ಯಾಪಲ್ಲಿ ಈಗ ನಾನು 6 ಡಬಲ್ ಕ್ರೋಶೆಗಳನ್ನ ಹಾಕ್ತಾಯಿದ್ದೀನಿ. ಈ ರೀತಿ 6 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಸೊ ಇಲ್ಲಿ ನೋಡಿ 3 ಚೈನ್ ಆಗಿದೆ, ಸ್ವಲ್ಪ ಎಳೆಯುತ್ತಾ ಟೈಟ್ ಆಯಿತು. ಸೊ ನೆಕ್ಸ್ಟ್ ಆಚಲ್ಲಿ ಏನು ನಾನೀಗ 4 ಚೈನ್ನ ಮಾಡ್ಕೊತೀನಿ. ಸೊ ಈ ರೀತಿ ಕನ್ಫ್ಯೂಷನ್ ಆಗ್ತಾಯಿದೆ. ಸೊ ನೋಡ್ಕೊಂಬಿಟ್ಟು ಚೈನ್ ಅನ್ನೋದು ಹಾಕೋಬೋದು. ಸೊ ಇಲ್ಲಿ ಏನಕ್ಕೆ ನಾನು 4 ಚೈನ್ ಹಾಕಿಬಿಟ್ಟು ಇಲ್ಲಿ ಯಾಕೆ ಚಿಕ್ಕದಾಗಿ ಮಾಡಿದೆ ಅಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಕುಚ್ಚು ಬರುತ್ತೆ. ಇಲ್ಲಿ ಜಾಸ್ತಿ 6 ಹಾಕಿದರೆ ಕುಚ್ಚು ಬಂದು ಈ ಪಲ್ಲುವಿಂದ ಈ ಕಡೆ ಕುಚ್ಚು ಅನ್ನೋದು ದೂರ ಆಗುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಸ್ವಲ್ಪ 4 ಚೈನ್ನ ಹಾಕಿ ಡಬಲ್ ಕ್ರೋಶೆಗಳನ್ನ ಕಡಿಮೆ ಮಾಡಿಕೊಂಡು ಕುಚ್ಚನ್ನು ಸ್ವಲ್ಪ ಹತ್ರ ಇರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು 4 ಚೈನ್ ಹಾಕಿದ್ದೀನಿ ನೋಡಿ. 4 ಚೈನ್ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋದು ಮತ್ತು ಈ ಕಡೆ ಇರುವಂಥ 6 ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತೆ ಈಗ ಇದರಲ್ಲಿ ಕೂಡ 6 ಡಬಲ್ ಕ್ರೋಶೆಗಳನ್ನ ಹಾಕೋಬೇಕಾಗುತ್ತೆ. ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋಣ, ಮತ್ತು 6 ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತು ಡಬಲ್ ಕ್ರೋಶೆ, 6 ಚೈನ್ದಲ್ಲಿ 6 ಡಬಲ್ ಕ್ರೋಶೆಗಳನ್ನ ಹಾಕಿದ್ದೀನಿ. ಸೊ 6 ಡಬಲ್ ಕ್ರೋಶೆ ಕಂಬಗಳ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಮಾಡ್ಕೊಂಡಿದ್ದೀನಿ. ಸೊ 4 ಚೈನ್ನ ಹಾಕ್ಕೊಂಡ್ಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಇರುವಂಥ 6 ಚೈನಲ್ಲಿ ಮತ್ತೆ 6 ಡಬಲ್ ಕ್ರೋಶೆ. ಸೊ ಡಿಸೈನ್ ಬಂದು ಈ ಥರ ಬರುತ್ತೆ. ಸೊ ಇದೇ ರೀತಿ 2ನೇ ಸ್ಟೆಪ್ಪಲ್ಲಿ ಕೂಡ ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗೋದು ಅಷ್ಟೇ. ತುಂಬ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು ನೋಡಿ, ಈ ರೀತಿ ಬರುತ್ತೆ. ಸೊ ಇಲ್ಲಿ ಬಂದು ಇಲ್ಲಿ ನಾವು 4 ಚೈನ್ ಏನು ಗ್ಯಾಪ್ ಏನು ಕೊಟ್ಟಿದ್ದೀವಲ್ವ ಬ್ಯಾಕ್ ಸೈಡಲ್ಲಿ, ಸೊ ಇದ್ರ ಮೇಲೆ ಕುಚ್ಚನ್ನು ಕಟ್ಕೊಂಡ್ಬಿಟ್ಟೆ. ಸೊ ಡಿಸೈನ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ನಾವು ಸ್ಯಾರಿ ಕಲರಲ್ಲೇ ವರ್ಕ್ ಮಾಡಿರೋದ್ರಿಂದ ದೂರದಿಂದ ನೋಡಿದ್ರೆ ಫ್ಲವರ್ ಇಂದ ಕುಚ್ಚು ಅನ್ನೋದು ಕಟ್ಟಿದ್ದಾರೆ ಅನ್ನೋದು ಲುಕ್ ಅನ್ನೋದು ಕಾಣಿಸುತ್ತೆ. ಸೊ ಒಂದೇ ಕಲರಲ್ಲಿ ಸೀರೆ ಇದ್ದಾಗ ಸೊ ಈ ಥರನೂ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಸೊ ಸ್ಯಾರಿ ಫುಲ್ಲಾಗಿ ಇದೇ ಮೆಥಡಲ್ಲಿ ಹಾಕ್ಕೊಂಡು ಹೋಗಿ ಎಲ್ಲಿ ಏನು ಚೇಂಜಸ್ಸು ಬರೋದಿಲ್ಲ. ಸೊ ಈ ರೀತಿ ಬರುತ್ತೆ. ಸೊ ನಿಮಗೆ ಇನ್ನೂ ಸ್ವಲ್ಪ ದೂರ ಬೇಕು ಅಂದರೆ ನೀವು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಫ್ಲವರ್ನ ಸ್ವಲ್ಪ ದೂರ ಮಾಡಿಕೊಂಡು ದೂರ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಇದು ಬಂದು ಡಿಸೈನ್ ಲುಕ್ಕು ಈ ಥರ ಬರುತ್ತೆ. ಸೊ ಇದಕ್ಕೆ ಕುಚ್ಚು ಕಟ್ಟಿಬಿಟ್ಟು ಯಾವ ಥರ ಕಾಣಿಸುತ್ತೆ ಡಿಸೈನ್ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇನ್ನು ಫೈನಲ್ ಲುಕ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್. ನೋಡ್ಬೋದು ನೀವು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ತುಂಬಾ ಈಸಿಯಾಗಿ ಹಾಕ್ಕೊಳ್ಬೋದು. ಸೊ ಸ್ಯಾರಿ ಕಲರ್ ಬಂದು ಬಾರ್ಡರ್ ಹತ್ರ ಸಿಲ್ವರ್ ಇದೆ, ಹಾಗಾಗಿ ನಾನು ಇಲ್ಲಿ ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ. ಸೊ ಒಂದು ಮೇಲೆ ಇರುವಂಥ ಬಾರ್ಡರ್ಗೆ ಗೋಲ್ಡ್ ಇದೆ, ಕೆಳಗಡೆ ಇರುವಂಥ ಬಾರ್ಡರ್ಗೆ ಸಿಲ್ವರ್ ಇರೋದ್ರಿಂದ ನಾನಿಲ್ಲಿ ಸಿಲ್ವರ್ ಕಲರ್ ದಾರನ ಬಳಸಿ ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ಹಾಗೆ ಬ್ಲೂ ಕಲರಲ್ಲಿ ಕೂಡ ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ಗೋಲ್ಡ್ ಬೀಡ್ ಬಳಸೋದ್ರಿಂದ ಸೊ ಮೇಲೆ ಹಾಕಿರುವಂಥ ಗೋಲ್ಡ್ ಬೀಡ್ ಸ್ವಲ್ಪ ಹೈಲೈಟ್ ಆಗಿ ಕಾಣಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಗೋಲ್ಡ್ ಕಲರ್ ದಾರನ ನಾನಿಲ್ಲಿ ಕುಚ್ಚು ಅನ್ನೋದು ಕಟ್ಟಿಲ್ಲ. ಸೊ ಡಿಸೈನ್ ಬಂದು ನೋಡಿ ಯಾವ ರೀತಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. 2 ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಮುಗಿದೋಗುತ್ತೆ. ತುಂಬ ಫಾಸ್ಟಲ್ಲಿ ಆಗುವಂಥ ಒಂದು ಕೃಷಿ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದೆ.
ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 250 to 300 ರುಪೀಸ್ ಚಾರ್ಜನ್ನು ಮಾಡ್ಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಒಂದು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.